ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಉಮೇಶ್ ರೇವಣ್ಕರ್, ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಶ್ರೀರಾಮ್ ಫೈನಾನ್ಸ್ ಅವರಿಗೆ JCB ಇಂಡಿಯಾ ಲಿಮಿಟೆಡ್ ಹಾಗೂ ಅದ್ವೈತ್ JCB ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀ ದೀಪಕ್ ಶೆಟ್ಟಿ, ಗ್ರೂಪ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, CEO ಹಾಗೂ MD JCB ಇಂಡಿಯಾ ಲಿಮಿಟೆಡ್ ಅವರಿಗೆ ಅದ್ವೈತ್ JCB ಪರವಾಗಿ ಆತ್ಮೀಯ ಸ್ವಾಗತವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಈ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಸುದರ್ಶನ್ ಹೊಳ್ಳ ಬಲ್ನಾಡ್, CEO ಆ್ಯಂಡ್ GMD ಶ್ರೀರಾಮ್ ಫೈನಾನ್ಸ್ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನೀಲೇಶ್ ಉಡೇದರ, ಚೀಫ್ ಸೇಲ್ಸ್ ಆಫೀಸರ್, ಶ್ರೀಯುತರಾದ ಶ್ರೀಧರ್ ಮಠ್, ED ಆ್ಯಂಡ್ ಬಿಸ್ನೆಸ್ ಹೆಡ್, ಶರತ್ ಚಂದ್ರ ಭಟ್, ಝೋನಲ್ ಬಿಸ್ನೆಸ್ ಹೆಡ್, ಮ್ಯಾಂಗ್ಳೂರ್ ಝೋನ್, ನಂದಗೋಪಾಲ್, ನ್ಯಾಷನಲ್ ಹೆಡ್, EV ಫಿನಾನ್ಸ್, ಹಾಗೂ JCB ಇಂಡಿಯಾದ ಸಹೋದ್ಯೋಗಿಗಳಾದ ಶ್ರೀ N ಬಾಬು, EVP ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಜಸ್ಮೀತ್, ಹೆಡ್ ಡೆವಲಪ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಆ್ಯಂಡ್ ಡಿಫೆನ್ಸ್ ಇವರಿಗೂ ತುಂಬ ಹೃದಯದ ಸ್ವಾಗತ. ಶ್ರೀಯುತರಾದ ಬಾಲಗಣಪತಿ ರಾಮನ್, ಹೆಡ್ ಪಾರ್ಟ್ಸ್ ಆ್ಯಂಡ್ ಪ್ರಾಡಕ್ಟ್ ಸಪೋರ್ಟ್, ಅನುಜ್ ತೋಮರ್, ರಿಟೇಲ್ ಫಿನಾನ್ಸ್ ಹೆಡ್, ರಾಕೇಶ್ ಪಾಠಕ್, ನಮ್ಮ ಆತ್ಮೀಯರಾದ ರಾಕೇಶ್ ಪಾಠಕ್ ಅವರು RBH ಕರ್ನಾಟಕ, ಇವರೆಲ್ಲ ಅಲ್ಲದೆ ಇಲ್ಲಿ ಸೇರಿರುವ ಎಲ್ಲ ಗಣ್ಯರಿಗೆ ಮತ್ತು ನಮ್ಮ ಮೌಲ್ಯಯುತವಾದ ಗ್ರಾಹಕರಿಗೆ ತುಂಬ ಹೃದಯ ಸ್ವಾಗತ ಕೋರುತ್ತೇನೆ. ಇಂದು ನಾವು JCB ಮಿನಿ ಎಕ್ಸ್ಕವೇಟರ್ ಹಾಗೂ JCB 81 ಎಕ್ಸ್ಕವೇಟರ್ ಅನಾವರಣಕ್ಕೆ ಸಾಕ್ಷಿಯಾಗಲು ಇಲ್ಲಿ ಸೇರಿದ್ದೇವೆ. ನೀವೆಲ್ಲರೂ ತಿಳಿದಿರುವಂತೆ JCBಯ ಧ್ಯೇಯ ವಾಕ್ಯ ಅಂದರೆ ಯಾವಾಗಲೂ ನಮ್ಮ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಮತ್ತು ಉತ್ಪನ್ನಗಳನ್ನು ನೀಡುವ ಉದ್ದೇಶದಿಂದ ನಿರಂತರವಾಗಿ ಅಭಿವೃದ್ಧಿ ಸಾಧಿಸುವ ಮನೋಭಾವದ ಫಲವಾಗಿ ಈ ಹೊಸ ಯಂತ್ರಗಳನ್ನು ಪರಿಚಯಿಸುತ್ತಿದ್ದೇವೆ. ಈ ಯಂತ್ರಗಳನ್ನು ಗ್ರಾಹಕರ ಬದಲಾಗುತ್ತಿರುವ ಅಗತ್ಯಗಳಲ್ಲಿ ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಇವು ಹೆಚ್ಚು ಇಂಧನ ಕ್ಷಮತೆಯೊಂದಿಗೆ, ಗಟ್ಟಿಯಾದ ನಿರ್ಮಾಣದೊಂದಿಗೆ ಕಠಿಣ ಕೆಲಸಗಳನ್ನು ಸುಲಭವಾಗಿ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. JCB ಯಂತ್ರಗಳು ನಿಮ್ಮ ಕೆಲಸಗಳಿಗೆ ಅತ್ಯುತ್ತಮ ಕಾರ್ಯಕ್ಷಮತೆ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ. ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಬಲಿಷ್ಠ ವಿನ್ಯಾಸದೊಂದಿಗೆ ಈ ಯಂತ್ರಗಳು ಕಠಿಣ ಪರಿಸ್ಥಿತಿಗಳಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇಂದಿನ ಬಿಡುಗಡೆ ಕಾರ್ಯಕ್ರಮವು ಕೇವಲ ಒಂದು ಯಂತ್ರದ ಪರಿಚಯವಷ್ಟೇ ಅಲ್ಲ, JCB ಜೊತೆ ನೀವು ವಿಶ್ವಾಸಾರ್ಹತೆ, ಅರ್ಹತೆ, ನವೀನತೆ ಮತ್ತು ಸದಾ ನಿಮ್ಮ ಜೊತೆ ನಿಲ್ಲುವ ಒಬ್ಬ ನಂಬಿಗಸ್ತ ಪಾಲುದಾರನಲ್ಲಿ ಹೂಡಿಕೆ ಮಾಡುತ್ತಿದ್ದೀರೆಂಬ ಸಂಕೇತವಾಗಿದೆ. ಇನ್ನೊಮ್ಮೆ ನಾನು ಇಲ್ಲಿ ಸೇರಿರುವ ಇವತ್ತು ಒಂದು ವೀಕ್ ಡೇ ಆದರೂ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರುವ ನಮ್ಮ ಗ್ರಾಹಕ ಮಿತ್ರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ನಮ್ಮ ಫೈನಾನ್ಸ್ ಸಹೋದರರಿಗೆ ಹಾಗೂ ಎಲ್ಲ ಗಣ್ಯರಿಗೆ ಸ್ವಾಗತ ಇನ್ನೊಮ್ಮೆ ಕೋರುತ್ತೇನೆ. ಎಲ್ಲ ಒಂದು ಶುಭ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸುವ ಒಂದು ಕಾರ್ಯಕ್ರಮ, ಲೈಟಿಂಗ್ ದ ಲ್ಯಾಂಪ್ ಅಂತ ಏನು ಹೇಳ್ತೀವಿ. ಸೊ ಈ ಒಂದು ಲ್ಯಾಂಪ್ ಲೈಟಿಂಗಿಗೆ ನಾನು ಇಲ್ಲಿ ಸೇರಿರುವ ಗಣ್ಯರನ್ನು ಸಭಾಂಗಣಕ್ಕೆ, ವೇದಿಕೆಗೆ ಆಹ್ವಾನಿಸುತ್ತೇನೆ. ಮೊದಲನೇದಾಗಿ ದೀಪಕ್ ಶೆಟ್ಟಿ, ಗ್ರೂಪ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, CEO ಆ್ಯಂಡ್ MD JCB ಇಂಡಿಯಾ ಲಿಮಿಟೆಡ್. ಸರ್, ಉಮೇಶ್ G ರೇವಣ್ಕರ್, ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಶ್ರೀರಾಮ್. ಸುದರ್ಶನ್ ಹೊಳ್ಳ, CEO ಆ್ಯಂಡ್ ಜಾಯಿಂಟ್ MD ಶ್ರೀರಾಮ್. ಸರ್, ನಿಮ್ಮದು ಇಲ್ಲಿ. ಮಿಸ್ಟರ್ N ಬಾಬು, EVP S&M JCB ಇಂಡಿಯಾ ಲಿಮಿಟೆಡ್. ಮಿಸ್ಟರ್ ಬಾಲಗಣಪತಿ ರಾಮನ್, SVP JCB ಇಂಡಿಯಾ ಲಿಮಿಟೆಡ್.
ಇಂದಿನ ಮುಖ್ಯ ಅತಿಥಿಯಾದಂಥ ಶ್ರೀ ದೀಪಕ್ ಶೆಟ್ಟಿ ಅವರ ಒಂದು ಕಿರುಪರಿಚಯ ನೀಡಲು ನನಗೆ ಇವತ್ತು ಬಹಳ ಒಂದು ಹೆಮ್ಮೆ ಪಡುವಂಥ ವಿಷಯ. ದೀಪಕ್ ಶೆಟ್ಟಿ ಅವರು JCB ಇಂಡಿಯಾ ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಏಷ್ಯಾ ಹಾಗೂ ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾ ಪ್ರದೇಶಗಳ CEO ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಅವರು JCB ಗ್ರೂಪ್ ಎಕ್ಸಿಕ್ಯೂಟಿವ್ ಸದಸ್ಯರಾಗಿದ್ದು ಕಂಪನಿಯ ಭಾರತ ಮುಖ್ಯ ಕಚೇರಿ ಡೆಲ್ಲಿ NCR ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು 2010ರಲ್ಲಿ JCB ಇಂಡಿಯಾದ ಪುಣೆ ಕಾರ್ಯಾಚರಣೆಗೆ ಸೇರಿದರು. ನಂತರ UKಯಲ್ಲಿ JCBಯ ಗ್ಲೋಬಲ್ ಎಕ್ಸಿಕ್ಯೂಟಿವ್ ವ್ಯವಹಾರದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. JCBಗೆ ಸೇರುವ ಮೊದಲು ಅವರು ಲಾರ್ಸನ್ ಆ್ಯಂಡ್ ಟ್ಯೂಬ್ರೋ ಸಂಸ್ಥೆಯಲ್ಲಿ ಸುಮಾರು 17 ವರ್ಷಗಳ ಕಾಲ ಭಾರತದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ ನಂತರ ಅಮೆರಿಕದಲ್ಲಿ ಸುಮಾರು 5 ವರ್ಷ ವಾಸವಿದ್ದು ಕೆಲಸ ಮಾಡಿದ್ದಾರೆ. ಉದ್ಯಮದ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಬದ್ಧರಾಗಿರುವ ದೀಪಕ್ ಶೆಟ್ಟಿ ಅವರು ಹಲವಾರು ನಾಯಕತ್ವ ಹುದ್ದೆಗಳನ್ನು ವಹಿಸಿಕೊಂಡಿದ್ದಾರೆ. ಅವರು ICMA ಇಂಡಿಯನ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದು CII ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ CII ನ್ಯಾಷನಲ್ ಕೌನ್ಸಿಲ್ ಸದಸ್ಯರು, ಗ್ರೀನ್ ಹೈಡ್ರೋಜನ್ ಟಾಸ್ಕ್ ಫೋರ್ಸ್ ಸದಸ್ಯರು ಹಾಗೂ ಎಕ್ಸ್ಕಾನ್ 2025 ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಪ್ರದರ್ಶನ ಸಹ ಅಧ್ಯಕ್ಷರಾಗಿದ್ದಾರೆ. ಅವರು CII ಇನ್ಫ್ರಾಸ್ಟ್ರಕ್ಚರ್ ಕೌನ್ಸಿಲ್ನ ತಕ್ಷಣ ಹಳೆಯ ಅಧ್ಯಕ್ಷರಾಗಿದ್ದು CII UK ಇಂಡಿಯಾ CEO ಫೋರಮ್ದ ಸದಸ್ಯರಾಗಿದ್ದಾರೆ. ದೀಪಕ್ ಶೆಟ್ಟಿ ಅವರು ಬಿರ್ಲಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದು SPJMR ಮುಂಬೈ ಹಾಗೂ ಮ್ಯಾಂಚೆಸ್ಟರ್ ಬಿಸ್ನೆಸ್ ಸ್ಕೂಲ್ UKನ ಹಳೆ ವಿದ್ಯಾರ್ಥಿ ಆಗಿದ್ದಾರೆ. 2021ರಲ್ಲಿ ಅವರಿಗೆ SPJMR ಡಿಸ್ಟಿಂಗ್ವಿಶ್ಡ್ ಅಲ್ಯುಮಿನಿ ಅವಾರ್ಡ್ಸ್ ದೊರಕಿದೆ. ನಮ್ಮ ಪನ್ಪುನಾಂಡ ನಂಗೆ ಈ ಒಂಜಿ ಊರು ಈ ಒಂಜಿ ನೆಲತಾರು ಈತೊಂಜಿ ಅತ್ಯುನ್ನತ ಸ್ಥಾನಕ್ಕೆ ಸೇರಿದಿರ್ ಪನ್ಪುನ ನಮ್ಮ ಈ ಊರು ದಕ್ಲಿಗೆ ನಂಗೆ ಭಾರಿ ಹೆಮ್ಮೆ. ಸುಮಾರು ನನ್ನಲ ಅಭಿವೃದ್ಧಿ ಪಡೆದು ನಲ್ಲ ಒಂಜಿ ಉನ್ನತ ಸ್ಥಾನಕ್ಕೆ ಹೋದು ನಮ್ಮ ಕಾರ್ಣಿಕದ ಕ್ಷೇತ್ರವಾದ ನಮ್ಮ ಈ ಊರುಡು ನಲ್ಲ ದೇವಿರಾರಿಗೆ ಒಲಿಯಾಡು ಪನ್ಪುನ ಕೇನೊನ್ವೇನು. Sir, I now request you to just come to the stage to accept a small felicitation on our behalf, sir. So I request our director, Mr. Radhakrishna Gowda and Mr. Sanjit to come to the stage and honor our beloved Deepak Shetty, sir. Thank you for accepting this, sir. ನಮ್ಮ ಇನ್ನೋರ್ವ ಅತಿಥಿ ಶ್ರೀ ಉಮೇಶ್ ಗೋವಿಂದ್ ರೇವಣ್ಕರ್ ಅವರ ವಿಷಯದಲ್ಲಿ ಕಿರುಪರಿಚಯ ನೀಡಲು ನನಗೆ ಭಾಳ ಇವತ್ತು ಹೆಮ್ಮೆ ಹಾಗೂ ಸಂತೋಷವಾಗುತ್ತದೆ. ವಿಶೇಷವೇನೆಂದರೆ ಇವರು ನಮ್ಮ ನೆಲದವರೇ. ಮಂಗಳೂರಿನಲ್ಲಿ ಅವರ ವೃತ್ತಿ ಆರಂಭ ಮಾಡಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಲಿತು ಈಗ ಉನ್ನತ ಹುದ್ದೆಯಲ್ಲಿ ಇವತ್ತು ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ.
ಶ್ರೀ ಉಮೇಶ್ ಗೋವಿಂದ್ ರೇವಣ್ಕರ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯವಹಾರ ನಿರ್ವಹಣೆಯಲ್ಲಿ ಪದವಿ ಪಡೆದಿದ್ದು ಹಣಕಾಸು ವಿಭಾಗದಲ್ಲಿ MBA ಪದವಿಯನ್ನು ಪಡೆದಿದ್ದಾರೆ. ಜೊತೆಗೆ ಅವರು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮನ್ನು ಪೂರ್ಣಗೊಳಿಸಿದ್ದಾರೆ. This is my first visit to Sulia, and it is really beautiful the way as you drive from Puttur, the flora and fauna of this place. But today I learned something about how this place is turning into an education center. It was very, very heartening to know. But before that, before I get into my speech, I would like to once again thank Mr. Umesh Revankar, Executive Vice Chairman of Shriram Finance. Today morning we had a function in Mangalore, and now I'll break into Tulu. Avul enku bari kusi and nama panpa Tulu to nama Sanskrit panpa Vidyadhanam Sarvadhanam Pradhanam. Anchene truck drivers na jokleg are scholarships in career, and not in few hundreds, in at least 1,000. Pura hall full ittu nengu bari kushi, and I want to give a round of applause to him and his team. Onji bari punyada kelasa malpa inkulu business da pura nama maltonduppa and business ottugu incha nama onji ಜನಕಲ್ನ ಲೈಫ್ಗೂ ಟಚ್ ಮಲ್ತದು, ಫ್ಯೂಚರ್ ಜನ್ರೇಷನ್ಗೆ ಕೋಸ್ಕರದಲ್ಲ ಮಲ್ಪುನ ಒಂಜಿ ಸೌಭಾಗ್ಯ ತಿಕ್ಕುನು ಮಲ್ಪ ಒಂಜಿ ವಿಚಾರ ಒಂಜಿ ಬಾರಿ ಪೊರ್ಲುದ ವಿಚಾರ ಈಗ. ಆ್ಯಂಡ್ ನಾಟ್ ಓನ್ಲಿ ಟು ಹಿಮ್ ಬಟ್ ಆಲ್ಸೋ ದ ಹೋಲ್ ಟೀಮ್. ಮಿಸ್ಟರ್ ಸುದರ್ಶನ್ ಹೊಳ್ಳ ಈಸ್ ಆಲ್ಸೋ ಹಿಯರ್. ಸೊ ಆಲ್ ಆಫ್ ದೆಮ್ ಐ ವಾಂಟ್ ಟು ಥ್ಯಾಂಕ್ ಫಾರ್ that particular gesture. I also want to welcome all our customers here. I want you to give a round of applause to all of you who have come here today evening. ನಿಗುಲ್ ಪೊರ್ತುಗೆತ್ತದು ಎಂಕಲೊಟ್ಟಿ ನೀ ಒಂದು ಕಾರ್ಯಕ್ರಮ ಜಾಯ್ನ್ ಆಯರ ಈತ ಬಗ್ಗೆ ನಾನು ಥ್ಯಾಂಕ್ ಯು ಪನ್ಪೆನಿಗ್ಲೇಗ ಮೂಲ ಬರ್ಪಿನ ವಿಚಾರ ಇಂಕ್ ಕೊಡ್ತಿನಾರ್ ಮೂಲ ಉಳ್ಳೇರು ಎಂಕಲ ಒಂಜಿ ಕಸ್ಟಮರ್ ಆರ್ ಭಟ್ರು ಉಳ್ಳೇರದ ಬಟ್ ಅರೆ ಯು ಟು ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಹಿಮ್. Every time he meets me, he gives me some idea. And last time when he met me, December ex-con tikaditte Radha Pandere ಮಸ್ತ್ ವರ್ಷದ ತುಂಬ ಮೂಲು ಮಹೀಂದ್ರಾದ ಆನಂದ್ ಮಹೀಂದ್ರ ಬತ್ತದಿತ್ತೇರು ಅವ್ಲು ಬತ್ತದ ಈವೆಂಟ್ ಮಲ್ತೀನಿ ಬಾರಿ ಲೈಕ್ ಕನೆಕ್ಟ್ ಆಡ ಜನಕೊಲೊಟ್ಟು ಈರ್ ಬರೋಡು ಮಲ್ತದ. ಸೊ ವೆನ್ ಅ ಕಸ್ಟಮರ್ ಆರ್ಡರ್ಸ್ ಯು ಯು ಹ್ಯಾವ್ ಟು ಕಮ್ ಹಿಯರ್. ಮಲ್ಲ ಪ್ರೋಗ್ರಾಮ್ ನಮ್ಮ ಮಲ್ಪನಾಗ ಬಿಸ್ನೆಸ್ ಒಟ್ಟು ಕನೆಕ್ಟೆಡ್ ಜನಕೊಲು ಉಟ್ಪೇರು ಅನ್ನ ಕೆಲವು ಸರ್ತಿ ನಮ್ಮ ಅವಲ ಪ್ರೋಗ್ರಾಮ್ನ ನಮ್ಮ ಸುರು ನಮ್ಮ ದೇವೇರು ದೈವ ಐಕ್ಯು ಪೂರ ರಿಸ್ಪೆಕ್ಟ್ ಕೊರ್ಪ ಬಕ ನಮ್ಮ ಹಿರಿಯರ್ ನಗ್ಲಿಗೆ ರಿಸ್ಪೆಕ್ಟ್ ಕೊರ್ಪ ಇನಿ ಎಂಕು ಮೂಲ ಸಪೋರ್ಟ್ ಮಲ್ಪಾರೆ ಎಂಕು ಬ್ಲೆಸ್ಸಿಂಗ್ಸ್ ಕೊರೆ ಎಂಕಲ ಕೆಲವು ಹಿರಿಯರ್ ನಗುಲು ಬತ್ತದು ಇರ್ಬೋದು. ಸೊ ಐ ವಾಂಟ್ ಟು ಥ್ಯಾಂಕ್ ದೆಮ್, ಮಿಸ್ಟರ್ ಕೃಷ್ಣ ರಾಯ್, ಪ್ರೊಫೆಸರ್ ಗೌಡ ಆ್ಯಂಡ್ ಮಿಸ್ಟರ್ ದಯಾನಂದ್ ಆಲ್ವಾ. ಎಂಕಲ ಒಂಜಿ ಗ್ರೂಪ್ ಉಂಡು ಫೇಸ್ಬುಕ್ಡು ಐಟು ಎಂಕುಲು ಕನೆಕ್ಟ್ ಮಲ್ಪ ಪೂರ ಐಟು ಕೆಲವು ಆರ್ಟಿಕಲ್ಸ್ ಪೂರ ಬರೆಪ ಅಂಚ ಕನೆಕ್ಟ್ ಮಲ್ಪ ಈಗಾಗುಲ್ ದೇ ಹ್ಯಾವ್ ಕಮ್ ಟು ಸಾರ್ಟ್ ಆಫ್ ಕನೆಕ್ಟ್ ವಿತ್ ಮೀ ಆ್ಯಂಡ್ ಮೋಟಿವೇಟ್ ಮೀ. ಸೊ ಐ ವಾಂಟ್ ಟು ಥ್ಯಾಂಕ್ ಯು ಫಾರ್ ದ್ಯಾಟ್. It is wonderful to see that though this region is little away from Mangalore, from the center, the way this region is developing, it is also equally heartening to see how in spite of all the challenges you are moving away from one crop to another. I was told that nama budget kelav problem andite nama rubber plantation aitu move malpa ini enkulu mulu kelav enkala mini excavators mul model tuondullar kini machine launch maltondulla ನೆಟ್ಟೌಟ್ ಏನೋ ಒಂಜಿ ಕನೆಕ್ಷನ್ ಉಂಡು ಎಂಕುಲು ಕೆಲವು ವರ್ಷದ ದುಂಬು ಯಾನು
એના વાઇફ કાણિಯೂರ್ ಪುತ್ತೂರು ಕೈತಲ್ ಕಾಣಿಯೂರ್ದಾಲ್ એના મધરના ઇલ્ಲು કાપુ પણિಯೂರ್ ಎಂಕಲ ಇಲ್ಲದ ಪುದರ್ ಪಣિಯೂರ್ ಹೌಸ್ ಅವು ಸೈಡ್ ಪೂರ ಪ್ಯಾಡಿ ಕಲ್ಟಿವೇಶನ್ ಆಪುನ್ ಇಂಚಿ ಸೈಡ್ ನಿಕಲ ಅರೆಕೆ ನಟ್ ಬಜ್ಜೈ ಐತ ಕಲ್ಟಿವೇಶನ್ ಆಪುನ್ ಎಂಕ್ ಮಸ್ತ್ ಜನ ಪನೊನಿತೇರಿ ಎಂಕ್ಲೆಗ್ ಬಜ್ಜೈಡ್ ಯೂಸ್ ಮಲ್ಪುಲೆಕ ಒಂಜಿ ಮಷೀನ್ ಮಲ್ಪಲೆ ಮಲ್ತದೆ ಐಕ ಸುಮಾರು ವರ್ಷದ ಇಂಚೆಡಿ ಏನು ವಿಚಾರ ಮಲ್ತೊನಿ ಉಲ್ಲೆ ಎಂಚ ಇಂಕುಲು ಹೆಲ್ಪ್ ಮಲ್ಪೋಡು ಐಕೆ ಇಂಕುಲು ಒಂದು ಮಾಡೆಲ್ ಆ್ಯಕ್ಚುಲಿ ಯು ಕೆಡ್ ಇತ್ತಿನ ಮಾಡೆಲ್ ಅಂಡ ಡೈರೆಕ್ಟ್ಲಿ ಇಂಕುಲ್ ಕಂತದ್ದು ಮುಲ್ ನಿಗ್ಲೆ ಕೊರ್ತುಜ ಒಂದು ಮಾಡೆಲ್ ಇಂಕುಲು ಇಂಡಿಯಾಡು ಗ್ರೌಂಡ್ಸ್ ಆಫ್ ಡೆವಲಪ್ ಮಲ್ತ ನಮ್ಮ ಮುಲ್ತಾ ಟೆರೇನ್ ಮುಲ್ತಾ ಟಫ್ ಟೆರೇನ್ ಐತ ಬಗ್ಗೆ ಎಂಚ ನಮ್ಮ ಐಕ್ ಸ್ಟ್ರಾಂಗ್ ಮಲ್ತದ್ದು ಅಂಚ ಇಂಕುಲ್ ಮಷೀನ್ ನಿಗ್ಲೆಗ್ ಫಾರ್ ಯು ವಿ ಆರ್ ಲಾಂಚಿಂಗ್ I want to talk a bit about JCB. JCB came to India in 1979 and we started with our factory in Vallabhgarh. Vallabhgarh the enkala factory nigulu oiku JCB maltu leppara avu backhoe loader the factory. Every 3 minutes we produce one machine. It is the world's largest backhoe loader factory. And from that factory we are exporting now machines to more than 135 countries. ನಿಗುಲು ಎದಾಗ JCB machine ಗೆತೋನ್ವಾರ ಅದಾಗ ಒಂಜಿ ವಿಚಾರ ಮಲ್ಪಲೆ in none of our factories there is a separate export line, which means the person who is manufacturing or assembling that machine does not know whether that machine will go to Seattle in America or to Sulia in Karnataka. So that is the quality that we maintain. The drawings are the same and that has given us a lot of I would say affection and love of our customers. Why I'm saying this is many times namanja think malpa India the quality bete uppu export quality bete uppu and JCB ancha ijje. The second part which is very important to note, India do 22 enkala competitors ulle. There are 28 companies who sell, the best of the Japanese, best of the Europeans, Chinese, Korean companies. And India do 100 machine sell and I2 ಐವರ್ಡ್ ಹೆಚ್ಚ ಮಷೀನ್ JCB machines uppa. And in fact ಮಾರ್ಚ್ ದ ಎಂಕಲ್ಲ ಡೇಟಾ ಬತ್ತುಂಡು ಯಾನಿ ಐವ ಪಂಡೆ ಅವು ಐವ ಇತ್ತೆ 54 ಆಂಡ್ ನಾವು ನಿಗ್ಲೆಗ್ ಡಿಸೈಡ್ ಮಲ್ಪೋಡು ನಿಗುಲು 54 ಜನಕಲೊಟ್ಟಿಗೆ ಉಪ್ಪಾರ ಬೇತೆ 40 ಜನಕಲೊಟ್ಟು ಉಪ್ಪಾರ ಏರ 22 ಬೇಟೆ ಬೇತೆ ಟೈಪ್ ದ ಮಷೀನ್ಗೆ ತಂದೇರು. So it tells you the love and affection, and this has come to us because of a few reasons. First of all, we have never imported technology from outside. When our Honorable Prime Minister talks about Made in India for the world, JCB is a great example. As I was telling you, we export to more than 135 countries. But if you ask people who are exporting cars, normally India to cars export apundu, avu Latin America, Africa, Southeast Asia export apundu. Enkulenkala machine America to kadpuva, Europe kadpuva, UK kadpuva. Last year enkulo 10,000 machine America kadpudda. So that tells you about the quality of the machine. Second is ಕೆಲವು ಕಂಪನೀಸ್ ನಗಲೆ ಕೇಂಡ್ ಆಗುಲ್ ಪನ್ಪೇರಿ ಎಂಕಲ ಚೈನಾದ ಆಫೀಸ್ ಎಂಕಲ್ ಡಿಸೈನ್ ಮಲ್ಪ ಈಜಿನ ಜಪಾನ್ ಡು ಮಲ್ಪ JCB ದ ಎಂಕಲ ಪೂನಾದ ಡಿಸೈನ್ ಸೆಂಟರ್ಡ್ 700 ಹೆಚ್ಚ ಎಂಜಿನಿಯರ್ಸ್ ಉಲ್ಲೇರು. We design our own machines in India. We not only design machines for India, but 79% of engineering for the JCB, which now is in 155 countries, it is done in India. So that tells you the quality of the work which is happening in India. For us it is very easy. If a customer gives us feedback, nigala bucket incha uppodu, nigala chur load incha uppodu, nigala RPM swing echa avodu, kammi avodu, that feedback we can take, and we don't need to talk to somebody who is sitting 10,000 kilometers away or 5,000 kilometers away. We can connect immediately with our design center and make the changes, and that is why we are very successful in this country. The second reason we are very successful is because of the dealer network that we have. We have more than 65 dealers in India, and Advait JCB is a great example of a JCB dealer. Our dealers connect with us over generation. Ekala Punada dealer ullere arna ajjer business ekala shuru malde rite arna pulli ekala business rulle. So the third generation is with us. We are having outlets at more than 700 locations in India. Nama India to 718 districts undu. That means in every district of India
we have got a location. That is means nigala machine ini nigul putturduge tondar and elle nigulu ola pidai kadpudi adala, we can support the customers. The third is our investments on service and support. JCB has more than 8,000 engineers with our dealers who are supporting the customers. If you put all our competitors together, they don't have this many engineers. JCB also has 5 big warehouses for parts. The advantage again for our customers in Sulia is Bangalore Atibelede Inkala Barimalla onji parts the warehouse undu. Now we are shifting it little away towards Hosur, but that is the advantage. Nigul parts order maltada, first of all Advait Nagalot undu. Advait Nagalot ittijida, they can give an order to our parts warehouse in Bangalore and we can send. Recently nama Amazon da mitu encha nigulu buy malpara ancha niglek JCB the parts buy malpoli. We have created an online platform on which, and that online platform is very intelligent. It not only checks the availability of the parts in the nearest outlet, but if in the nearest outlet the part is not there, it will give you information dura da wo part undu. For example, nigul mulullar, you are close to Kerala, we have got an outlet in Bandiod, we have got outlets in Kasargod. So you are not only depending on the local outlets, you can connect, and this is all electronically connected. The other advantage is JCB to live link maltudundu, JCB live link, where the machine is communicating. Nigle gotupan nigul machine on malpnaga ena mobile da mite ink tuoli machine. Raddare laksha machine across India inkulu live track maltonduppa. Ena role as CEO and managing director, but my bigger role is to connect with customers. Every day morning at 9:30, Mr. Ganpati Raman gives me a list. Nama across India, yet machine down undu, yet gante kasra down undu. We don't look at days, we look at hours. And then I ask questions, why this machine is down for 10 hours or 12 hours or 15 hours. So we challenge ourselves so that we can continuously support the customers. Nigala machine da mitla live link itana nigala mobile da mitla ita app maltudu nigle tuoli. If you are using an operator, you can check whether the operator is using the machine. Ingala kelav customers naglu le agala machine agul getonu, suppose they were buying in Sulia, agala machine nadtonu pun Chennai du, ijina Mizoram, ijina Jammu Kashmir, all itundala machine nigle connect malpoli. So this is again a great advantage. Real time basis you can check. Ide Middle East lu war nadtonundu, crude the price mittu potundu, diesel price is very it is going up, and that is why JCB comes into picture. Inkulu last 10 years Inkala machine the fuel efficiency has been improved by 40%. The recent machines that we have launched are more than 15% more fuel efficient. It is almost saving 1.5 lakh rupees. But the JCB story does not stop there. One of our biggest advantage is the resale, and we finance even the second-hand machine sales. So that gives you additional advantage. So ಕೆಲವು ಸರ್ತಿ ದಾಪು ನಿಕಲ್ ನಂಬರ್ 2 पर ಓಕೆ ಹೊಸತ್ ಮಷೀನ್ ದ ಈ ಪ್ರೈಸ್ ಉಂಡು. ಡೋಂಟ್ ಹೋಲ್ಡ್ ಯುವರ್ ಸೆಲ್ಫ್ ಬ್ಯಾಕ್. ಹೊಸತ್ ಮಷೀನ್ ಸಪೋಸ್ ಮಸ್ತ್ ವರ್ಷ ದಿಂಚಿಡೆ ನಮ್ಮ ಮನಸ್ಸು ವಿಚಾರ ಇತ್ತು ನಿಕಲ ಮಷೀನ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಸೆಕ್ಟರ್ ಉಂಡಿಜ್ಜಿ ಐಕೆ ನಾ ಇಂಜಿನಿಯರ್ಸ್ ನಗಲೆಗೆ ಏನು ಚಾಲೆಂಜ್ ಮಲ್ತೆಗೆ ಅಗ್ರಿಕಲ್ಚರ್ ನಮ್ಮ ಟ್ರ್ಯಾಕ್ಟರ್ ಮಾರ್ಕೆಟ್ ತೂದು ಟ್ರ್ಯಾಕ್ಟರ್ ಲೋಡರ್ ಮಾರ್ಕೆಟ್ ದಾದಾಪು ಇಟ್ಸ್ ಎ ವೆರಿ ಅನ್ಸೇಫ್ ಮಷೀನ್. The second is continuously you have to operate the clutch. So last 3 years enkala engineers nagulu R&D maltudu, the first machine, construction equipment equivalent machine for agriculture sector we have launched, that is called the JCB AgriMax. Nigala safe way you can use the AgriMax machine. And AgriMax machine you can use it. I'm saying is at JCB we have multiple range of product. Kelav sarti enklek panperu Nigulo backhoe loader bari like malpar. Yes, we are very proud of our backhoe loaders. Nududu 84 ಜನಕ್ಕೂ ಎಂಕಲ machine ಗೆತೊನ್ವೆ. And that is the strength of our product. And our excavators are very very popular. Wheel loaders, compactors, and inkulu genset la malpa because scissors and loaders we pidai kelavu posat models ulla. How we not only sell in India but I know there are people here from cooperative societies. Yan onji message onji korod panpeyan. ನಮ್ಮ ಮಸ್ತ್ ಜನಕ್ಕೂ ನಮ್ಮ ಮುಲ್ತಗುಲು ಮಸ್ತ್ ಬಂಗಾಟಗಳು ಕಾಸು ಅನ್ ಮಲ್ಪೇರು ಮೂಲ ಬತ್ತದ ಮಲಮಲ್ಲ ಇಲ್ಲು ಮಲ್ಪೇರು ಇದನ್ನ ಕೆಲವು ಬೇತೆ ಜಾಗಡು ಇನ್ವೆಸ್ಟ್ ಮಲ್ಪೇರು. I would request such people to think about investing in JCB because JCB is a brilliant example of a startup.
with JCB because it's an asset which starts earning money for you. The second is it is also an employment creator. One JCB machine on an average creates 6 jobs. Engul bari kusi une kala India di te research societies also, when you are giving loans, please see if you can give loans to young entrepreneurs who want to buy a JCB and create their lives. It will be a very noble thing. But more importantly, Mr. Revankar is here. I can tell you the NPAs are the lowest on our. So I can go on and on, but I want to really thank all of you for joining us here today. Nikul pura inita program to Nikul bhag hoisandar ಆ ಬಗ್ಗೆ ನಿಗಲ ಭಾರಿ ಧನ್ಯವಾದ ಮಲ್ಪೆ ಇಂಗಲ machines ತೂಲೆ ಕೆಲವು ಫೀಡ್ಬ್ಯಾಕ್ ಇತ್ತು ನಾ ಕೊರಲೆ but I would be very happy to see more and more mechanization taking place. We know that availability of manpower, availability of labor is a challenge, and the only solution yan ena life the almost 15 ವರ್ಷ in America la UK pura ಕೆಲಸ malde ಅವಳು pura malamala farms. The only way to handle is to bring more mechanization. It will make things efficient, smarter, and by using more technology you can do your work very fast. The other aspect of the machine which I forgot to mention was also from the safety point of ಬಂಡ್ ಸಂಘದ ಕಮಿಟಿಗೆ ನಾನು ಧನ್ಯವಾದ ಕೊರಪೆಯನ್ನು ಏನ ಟೀಮ್ ಹೆಂಗೆ ಬರ್ತದೆ ಪಂಡಿ ಹಾಲ್ ತಿಕ್ಕೊಂಡಿಜ್ಜಿ ಒಂಜಿ ಹೊಸತ್ ಹಾಲ್ ಉಂಡು ಎಂಕಲು ಬುಕ್ ಮಲ್ತೊಂದುಲ್ಲ ಏನ್ಪಡೆ ಹಾಲ್ದ ಪುದರ್ದಾದ ಪಂಡೇರ ಬಂಟರ ಭವನ್ ಪಂಡೇರೆ ಹೆಂಗು ಪೋಡಿ ಹಂಡಿ ಏನ್ಪಡೆ ಏನದಲ್ಲ ಕನೆಕ್ಷನ್ ಇಜ್ಜಿ ಐತೆ ಒಟ್ಟು and but it's wonderful to be here, and I'm sure you will have a nice evening. You will see the machines, but also enjoy the evening. And I want to thank my team in Advait for organizing this event. Thank you very much. Event. It's the most important event, the key handover of our customers who purchase the machines. So I would like to call on stage again Sir Deepak Shetty sir, Group Executive Director, CEO and MD JCB India Limited, Mr. Umesh G. Revankar, Mr. Sudarshan Holla, Mr. N. Babu, and Mr. Balaganapati Raman. Sir, please come to the stage. Our customers are already ready and waiting to take over the keys. Recently 145 QM Quarry Master ತಗೊಂಡಿದ್ದಾರೆ. ಅವ್ರ ಹತ್ರ ಮುಡಿಪುವಲ್ಲಿ ಕ್ರಷರ್ ಹಾಗೂ ಕ್ವಾರಿ ವರ್ಕ್ ನಡೀತಾ ಇದೆ. ಸಂತೋಷ್ ರೈ ಬೋಳಿಯಾರ್ ಕಾರಣಾಂತರಗಳಿಂದ ಇವತ್ತು ಈ ಸಭೆಗೆ ಬರಲಿಕ್ಕಾಗಲಿಲ್ಲ. ಅವರ ಕ್ಲೋಸ್ ರಿಲೇಟಿವ್ ಆದಂಥ ಹರಿಪ್ರಸಾದ್ ಅವರು ಬಂದಿದ್ದಾರೆ. ಹರಿಪ್ರಸಾದ್ ಹಾಗೂ ಅವರ ಟೀಮ್ಗೆ ಸ್ವಾಗತವನ್ನು ಕೋರುತ್ತೇನೆ. I request that ಹಾಗೆ ಮಿಸ್ಟರ್ ರವಿ ಬೀಸೂರಿನ ರವಿ ಅವರು JCB 3DX Plus ಹಾಗೂ JCB 30Z ಕಸ್ಟಮರ್.
ನಮ್ಮ ಸುಳ್ಯದರೆಯ ಪೂರ್ಣಚಂದ್ರ JCB 30+ ಕಸ್ಟಮರ್ ವೇದಿಕೆಗೆ ಬರಮಾಡಿಕೊಡಬೇಕಾಗಿ ನಮ್ಮ ಸಾಧಿಗಳು ಅವರನ್ನು ಸ್ಟೇಜ್ವರೆಗೆ ಕರ್ಕೊಂಡು ಬರಲಿಕ್ಕೆ ಅನುವಾದ ಮಾಡಿಕೊಡ್ಬೇಕು. ಸುಳ್ಯದವರೇ ಆದ ಸೀತಾರಾಮ JCB 3DX+. ಹಾಗೂ ದುನಿತ್
ನನಗೆ ದೀಪಕ್ ಶೆಟ್ಟಿಯವರು ಬ್ಯಾಂಗ್ಳೂರಲ್ಲಿ ಎಕ್ಸ್ಕಾನ್ನಲ್ಲಿ ಸಿಕ್ಕಿದಾಗ ನಾವು ಒಟ್ಟಿಗೆ ಹೋಗಿ ಸುಳ್ಯದಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದರು. ಕಾರಣ ಏನಂದರೆ, ನಾನು ನಮ್ಮ ಕಸ್ಟಮರ್ಗೆ ಬೇಕಾದ ಹಾಗೆ ಹೊಸದಾಗಿ ಡಿಸೈನ್ ಮಾಡಿ ಇನ್ನೋವೇಷನ್ ಮಾಡಿ ಒಂದು ಹೊಸ ಪ್ರಾಡಕ್ಟ್ ತರ್ತಾ ಇದ್ದೇನೆ. ಅದನ್ನು ನಾನು ಸುಳ್ಯದ ಊರಿಗೆ ಹೋಗಿ ಅದನ್ನು ಲಾಂಚ್ ಮಾಡಬೇಕು, ನೀವು ನನ್ನ ಜೊತೆ ಬನ್ನಿ ಅಂತ ಹೇಳಿದರು. ನಾನು ಒಪ್ಕೊಂಡೆ. ಯಾಕಂದರೆ ಇವರು ದೀಪಕ್ ಶೆಟ್ಟಿಯವರು JCB ವರ್ಲ್ಡ್ ವೈಡ್ ಅವರ ಯಾವ ರೀತಿ ಒಂದು ಕಸ್ಟಮರಿಗೆ ಬೇಕಾಗಿ ಇರುವ ಹಾಗೆ ಒಂದು ಇನ್ನೋವೇಷನ್ ಮಾಡಿ ಪ್ರಾಡಕ್ಟ್ಗಳನ್ನು ತಯಾರಿ ಮಾಡಿ ಕೊಡ್ತಾರೋ, ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟೆ. ಯಾಕಂದರೆ ಈ ರೀತಿ ವಿಚಾರ ಮಾಡೋರು ಬಹಳ ಕಮ್ಮಿ. ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ, ಅವ್ರದ್ದೇ ಒಂದು R&D ಇರುತ್ತೆ, ಅವರೇ ರಿಸರ್ಚ್ ಮಾಡ್ತಾರೆ, ಕಸ್ಟಮರ್ಗೆ ಏನು ಬೇಕಂತ ಅವರೇ ಡಿಸೈಡ್ ಮಾಡ್ತಾರೆ ಮತ್ತು ತಗೊಳ್ಳಿ ಎಂದು ಕೊಟ್ಬಿಡ್ತಾರೆ. ಆದರೆ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಅವರಿಗೆ ಬೇಕಾದ ಹಾಗೆ ಮಾಡೋದು ಬಹಳ ಕಷ್ಟ. ಅದಕ್ಕೆ ಟೈಮ್ ತುಂಬ ತಗೊಳುತ್ತೆ. ಯಾಕಂದರೆ ಕಸ್ಟಮರ್ಸ್ ವಿಶ್ವದಲ್ಲಿ ಬೇರೆ ಬೇರೆ ಭಾಗದಲ್ಲಿರ್ತಾರೆ. ಎಲ್ಲರಿಂದ ಒಂದು ಅನುಭವ ಪಡೆದು ಅವರಿಗೆ ಬೇಕಾದ ಹಾಗೆ ಮತ್ತು ಲೋಕಲ್ ರಿಕ್ವೈರ್ಮೆಂಟ್ ಬೇಕಾದ ಹಾಗೆ ಮಾಡುವಂಥದ್ದು ಭಾಳ ಕಷ್ಟ. ಈ ಕಸ್ಟಮರನ್ನು ಯಾವ ರೀತಿ ನಾವು ಇಟ್ಕೊಳ್ತೇವೋ ಅದು ತುಂಬ ಇಂಪಾರ್ಟೆಂಟ್ ಫಾರ್ ಎನಿ ಆರ್ಗನೈಸೇಷನ್. ಈಗ ನಮ್ಮ ಶ್ರೀರಾಮಲ್ಲೂ ಕೂಡ ನಾವು, ನನ್ನ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾನು ಮಂಗಳೂರಲ್ಲಿ ಪ್ರಥಮವಾಗಿ ಶ್ರೀರಾಮ್ ಫೈನಾನ್ಸ್ನ ಶಾಖೆ ಪ್ರಾರಂಭ ಮಾಡಿದಾಗ 1989 ಒಂದು ಬ್ರ್ಯಾಂಚ್, ಮತ್ತು ನಾನು ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ್, ಕೊಡಗು ಹಾಗೂ ಉತ್ತರ ಕನ್ನಡ ಇಷ್ಟು ಡಿಸ್ಟ್ರಿಕ್ಟ್ಗಳನ್ನು ಕವರ್ ಮಾಡ್ತಿದ್ದೆ. ಇವತ್ತು ಸರಿಸುಮಾರು 50 ಬ್ರ್ಯಾಂಚ್ ಈ ನಮ್ಮ ಬ್ರ್ಯಾಂಚ್ಗಳಿದ್ದಾವೆ. ಅದೇ ರೀತಿ ನಮ್ಮ ಕಸ್ಟಮರ್ ಸಂಖ್ಯೆ ಕೂಡ ಪ್ರತಿ ಬ್ರ್ಯಾಂಚಿಗೆ ಸಾಧಾರಣ ಒಂದು 1000 1500 ಕಸ್ಟಮರ್ಸ್ ಇರುವ ಹಾಗೆ ನಮ್ಮಲ್ಲಿ ಕಸ್ಟಮರ್ ಬೇಸ್ ಇಲ್ಲಿ ಇದ್ದಾವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀರಾಮ್ ಫೈನಾನ್ಸ್ ಒಂದು ಡೆಪಾಸಿಟ್ ಟೇಕಿಂಗ್ NBFC. ನಮಗೆ ಇಲ್ಲಿ ಸ್ಟ್ರಾಂಗ್ ಡೆಪಾಸಿಟ್ ಬೇಸ್ ಕೂಡ ಇದೆ. ದಕ್ಷಿಣ ಕನ್ನಡದಲ್ಲಿ ಮೊದಲಿಂದಲೂ ಸಪೋರ್ಟ್ ಇದೆ. ಹಾಗೆ ನಾವು ಇಂಡಿಪೆಂಡೆಂಟಾಗಿ ಲೆಂಡಿಂಗ್ ಮಾಡ್ತಿದ್ದೇವೆ. ಮೊದಲು ಇಲ್ಲಿಂದಲೇ ಡೆಪಾಸಿಟ್ ತಗೊಂಡು ಇಲ್ಲಿಂದಲೇ ಲೆಂಡಿಂಗ್ ಮಾಡುವಂಥದ್ದು ಪ್ರೋಗ್ರಾಮ್ ನಾನು ಪ್ರಾರಂಭ ಮಾಡಿದ್ದೆ. ಅಷ್ಟರ ಮಟ್ಟಿಗೆ ನಾವು ಇಂಡಿಪೆಂಡೆಂಟಾಗಿ ಒಂದು ಈ ಬ್ರ್ಯಾಂಚನ್ನು ಬೆಳೆಸಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇಲ್ಲಿ ಒಂದು ಮಂಗಳೂರು ಮತ್ತು ಅಕ್ಕಪಕ್ಕದ ಊರಲ್ಲಿ ಇರುವ ಒಂದು ಕ್ಷಮತೆ ಅಂದರೆ, ಇಲ್ಲಿಯ ಕಸ್ಟಮರ್ಸ್ಗಳು ತುಂಬ ಹಾರ್ಡ್ ವರ್ಕಿಂಗ್. ಯಾವುದೇ ಲೋನ್ ತೊಗೊಂಡ್ರೆ, ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅದನ್ನು ಸರಿಯಾಗಿ ಉಪಯೋಗಿಸಿ ಸರಿಯಾದ ಟೈಮಲ್ಲಿ ರೀಪೇಮೆಂಟ್ ಮಾಡೋದು ಅವ್ರದ್ದು ಒಂದು ಕ್ಷಮತೆ. ಈ ಕ್ಷಮತೆ ಎಲ್ಲ ಕಡೆ ಕಂಡು ಬರುವುದಿಲ್ಲ, ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನಾಗಿ ನಮಗೆ ಕಂಡುಬರುತ್ತೆ. ಹಾಗೆ ಇಲ್ಲಿ ನಾವು ಬೆಳೀಲಿಕ್ಕೆ ಇದು ಕೂಡ ಒಂದು ಕಾರಣ. ಜನರ ಕ್ಷಮತೆ ಮತ್ತು ನಿಮ್ಮೆಲ್ಲರ ಒಂದು ಸಪೋರ್ಟ್, ಯಾವುದೇ ರೀತಿಯ ಸಹಕಾರ ಕೂಡ ನಮಗೆ ಇಷ್ಟೊಂದು ಬೆಳೀಲಿಕ್ಕೆ ಕಾರಣ ಆಯಿತು. ನಿಮ್ಮೆಲ್ರಿಗೂ ನಾನು ಇದರ ಬಗ್ಗೆ ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಒಂದು ದೇಶದ ಆರ್ಥಿಕ ಬೆಳವಣಿಗೆ ಆಗುವಾಗ ದೇಶದಲ್ಲಿ ಬೇಕಾದಷ್ಟು ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬರುತ್ತೆ. ಈ ಎಕನಾಮಿಕ್ಸ್ ಆ್ಯಕ್ಟಿವಿಟಿ ಬರುವಾಗ ಅದಕ್ಕೆ ಬೇಕಾದ ಹಾಗೆ ಬೇರೆ ಬೇರೆ ಮೆಕನೈಸೇಷನ್ ಅಥವಾ ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್ಸ್ ಬೇಕಾಗತ್ತೆ. ಹಾಗೆ ತಾವು ನೋಡಿದ ಹಾಗೆ ಈ ನಂಬರ್ ಆಫ್ ವೆಹಿಕಲ್ಸ್ ಆಗಲಿ, ನಂಬರ್ ಆಫ್ ಟ್ರಾನ್ಸ್ಪೋರ್ಟೇಷನ್ ರಿಕ್ವೈರ್ಮೆಂಟ್ ಆಗಲಿ, ಪರ್ಸನಲ್ ವೆಹಿಕಲ್ ಆಗಲಿ ಬಹಳಷ್ಟು ಜಾಸ್ತಿ ಆಗಿದೆ. ಕಳೆದೊಂದು 30-40 ವರ್ಷದಲ್ಲಿ ತಾವು ನೋಡಿದ ಹಾಗೆ ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು 2 ವೀಲರ್ ಇದ್ದೇ ಇರುತ್ತೆ, ಕಾರುಗಳು ಇರುತ್ತೆ. ಅದೇ ರೀತಿ ನಾವು ನಮ್ಮ ದೀಪಕ್ ಶೆಟ್ಟರ್ ಅವರು ಹೇಳಿದ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು
ಅವರಲ್ಲಿ ಪ್ಲ್ಯಾಂಟೇಷನ್ ಇದ್ದರೆ ಅವರಿಗೆ ಮನೆಯಲ್ಲಿ ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ JCB ಅಥವಾ ಅದೇ ರೀತಿಯ ಬೇರೆ ಉಪಕರಣ ಆಗಲಿ ಬೇರೆ ಒಂದು ಮೆಷಿನ್ ಆಗಲಿ ಅಥವಾ ಒಂದು ವೆಹಿಕಲ್ ಆಗಿ ಇಟ್ಕೊಂಡ್ರೆ ಅದು ಒಂದು ಅಡಿಷನಲ್ ಇನ್ಕಮ್ ಆಗಿ ಜನ್ರೇಟ್ ಆಗುತ್ತೆ. ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದು ಎನ್ಕರೇಜ್ ಆಗುತ್ತೆ ಜನರಲ್ಲಿ. ಯಾಕಂದರೆ ನಾವು ಯಂಗ್ಸ್ಟರ್ಸ್ಗಳನ್ನು ಜಾಬ್ಗೋಸ್ಕರ ಕೆಲವು ಸರಿ ಬಾಂಬೆಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ ಮತ್ತು ಯಾವುದೇ ರೀತಿಯ ಒಂದು ಜಾಬ್ ಸಿಗೋದಿಲ್ಲ ಅಂತ ಸಂದರ್ಭ ಬರುತ್ತೆ. ಅದಕ್ಕಿಂತ ಜಾಸ್ತಿಯಾಗಿ ನಾವು ಇಲ್ಲಿರುವ ಒಂದು ವಾತಾವರಣಕ್ಕೆ ಸರಿಯಾಗಿ ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಬೇಕಾದ ಒಂದು ಉದ್ಯೋಗವನ್ನು ಸ್ವಂತ ಉದ್ಯೋಗ ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ನನ್ನ ಒಂದು ವಿಚಾರನ ಹೇಳಿದರೆ, ನೀವು ಈ ಹೊಸ ಇಕ್ವಿಪ್ಮೆಂಟ್ಸ್ ಆಗಲಿ, ಹೊಸ ಮೆಷಿನರಿ ಆಗಲಿ, ಹೊಸ ಒಂದು ವೆಹಿಕಲ್ಸ್ಗಳಾಗಲಿ ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ಅದರಲ್ಲಿ ರಿಟರ್ನ್ ಚೆನ್ನಾಗಿರುತ್ತೆ. ಸಾಧಾರಣವಾಗಿ 3 ರಿಂದ 5 ವರ್ಷದಲ್ಲಿ ನಿಮ್ಮ ಲೋನ್ ರೀಪೇಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಒಂದು ಸರಿ ಲೋನ್ ರೀಪೇಮೆಂಟ್ ಮಾಡಿದ ನಂತರ ಆ ಮೆಷಿನಲ್ಲಿ ಬಂದ ಎಲ್ಲ ಇನ್ಕಮ್ಗಳು ಡೈರೆಕ್ಟಾಗಿ ನಿಮಗೆ ಬರುತ್ತೆ. ಮತ್ತು ರೀಸೇಲ್ ವ್ಯಾಲ್ಯೂ, ನಮ್ಮ ದೀಪಕ್ ಶೆಟ್ಟಿ ಅವರು ಹೇಳಿದ ಹಾಗೆ JCBಯಲ್ಲಿ 4 ವರ್ಷ ಹಳೆಯ ವೆಹಿಕಲ್ಗಳಿಗೆ ಅವರು ಕೊಂಡಾಗಿರುವ ವ್ಯಾಲ್ಯೂನೇ ವಾಪಸ್ ಸಿಗುತ್ತೆ ಅಂತ ಅವರು ಹೇಳಿದರು. ಅದೊಂದು ಉತ್ತಮ ಒಂದು ಎಕ್ಸಾಂಪಲ್. ಇದು ಮೇಂಟೆನೆನ್ಸ್ ಚೆನ್ನಾಗಿದ್ದರೆ, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಯಾವುದೇ ವೆಹಿಕಲ್ ಆಗಲಿ ಮೆಷಿನ್ ಆಗಲಿ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಮತ್ತು ನಮ್ಮ ದಕ್ಷಿಣ ಕನ್ನಡದವರು ಯಾವತ್ತೂ ಮೇಂಟೆನೆನ್ಸ್ ವಿಭಾಗದಲ್ಲಿ ನನ್ನ ಪ್ರಕಾರ ದೇ ಆರ್ ದ ಬೆಸ್ಟ್. ನಾನು ಹೇಳಬೇಕಾದ್ರೆ ಯಾವುದೋ ಒಂದು ಮೆಷಿನ್ ಆಗಲಿ ವೆಹಿಕಲ್ ಆಗಲಿ ಎವ್ರಿ ಡೇ ಅದನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿ ಮತ್ತು ಅದು ಹೊಸದಾಗಿ ಅದು ಇಡುವಂಥ ಒಂದು ಪರಿಕ್ರಮ ದಕ್ಷಿಣ ಕನ್ನಡದ ಜನರಿಗೆ ಇದೆ. ಆದ್ದರಿಂದ ನೀವು ಡೆಫಿನೆಟಾಗಿ ನಿಮಗೆ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ ಮತ್ತು ಇದರಿಂದ ಇನ್ಕಮ್ ಕೂಡ ತುಂಬ ಡೆವಲಪ್ ಆಗುತ್ತೆ. ನಾವು JCBಯವರೊಟ್ಟಿಗೆ ಸಾಧಾರಣ ಒಂದು 10 ವರ್ಷ 12 ವರ್ಷದ ಮೇಲೆ ಜೊತೆಯಾಗಿ ಸುಮಾರಷ್ಟು ಫೈನಾನ್ಸ್ ಮಾಡಿದ್ದೇವೆ. ಹೊಸ್ತು ಕೂಡ ಮಾಡ್ತಾ ಇದ್ದೇವೆ, ಸೆಕೆಂಡ್ ಹ್ಯಾಂಡ್ ಕೂಡ ಮಾಡ್ತಾ ಇದ್ದೇವೆ. ಇವತ್ತು ದೀಪಕ್ ಶೆಟ್ಟಿ ಹೇಳಿದರು ರೀಫರ್ಬಿಶ್ಡ್ ಕೂಡ ಅವರು ಇನ್ನು ಮುಂದೆ ನಮಗೆ ಡೀಲರ್ ಮುಖಾಂತರ ಕೊಡ್ತಾರೆ ಅಂತ ಹೇಳಿ ನಾವು ಅದನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೇವೆ. ಯಾಕಂದರೆ ಹೊಸ ವೆಹಿಕಲಿಗೆ ಹೆಚ್ಚಿನ ಕ್ಯಾಪಿಟಲ್ ಹಾಕೋ ಮೊದಲು ನೀವು ರೀಫರ್ಬಿಶ್ಡ್ ಮೆಷಿನರಿನೂ ತೊಗೊಳ್ಬಹುದು ಅಥವಾ ನೀವು ಸೆಕೆಂಡ್ ಹ್ಯಾಂಡ್ ಮೆಷಿನರಿನೂ ತೊಗೋಬಹುದು. ನಾವು ಎಲ್ಲದಕ್ಕೂ ಫೈನಾನ್ಸ್ ಮಾಡಲಿಕ್ಕೆ ನಮ್ಮಲ್ಲಿ ಪ್ರೋಗ್ರಾಮ್ ಇದ್ದಾವೆ ಮತ್ತು ನಿಮಗೆ ಯಾವಾಗ ಬೇಕೋ ಆಗ ನಮ್ಮ ಬ್ರ್ಯಾಂಚ್ ತಾವು ರೀಚ್ ಆಗಬಹುದು. ನಮ್ಮಲ್ಲಿ ಸುಳ್ಳದಲ್ಲೂ ಬ್ರ್ಯಾಂಚ್ ಇದೆ. ನಾನು ಹೇಳಿದ ಹಾಗೆ ಸಾಧಾರಣ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ 22 ಬ್ರ್ಯಾಂಚ್ ಇದ್ದಾವೆ. ಸೊ ಯಾವುದೇ ಬ್ರ್ಯಾಂಚ್ ತಾವು ರೀಚ್ ಆಗಬಹುದು. ಇವತ್ತೊಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಈ ಪರ್ಟಿಕ್ಯುಲರ್ ಮೆಷಿನರಿಯನ್ನು ನೋಡಿ ತುಂಬ ಇಂಪ್ರೆಸ್ ಆಗಿಬಿಟ್ಟೆ. ಯಾಕಂದರೆ ಅರಕನೆಟ್ ಆಗಲಿ ರಬ್ಬರ್ ಆಗಲಿ ಈ ಪ್ಲ್ಯಾಂಟೇಷನ್ ವಿಭಾಗದಲ್ಲಿ ಲೇಬರ್ ನಮಗೆ ಬೇಕಾದಾಗ ಸಿಗುವುದು ಬಹಳ ಕಷ್ಟ. ತಾವು ನೋಡಿರ್ಬೋದು, ಬಹಳಷ್ಟು ಲೇಬರ್ ಇವತ್ತು ಉತ್ತರ ಪ್ರದೇಶದಿಂದ, ಬಿಹಾರಿಂದ ಮತ್ತು ಬೆಂಗಾಲಿಂದ, ಒರಿಸ್ಸಾದಿಂದ ಬರ್ತಾರೆ. ಅಷ್ಟರ ಮಟ್ಟಿಗೆ ಶಾರ್ಟೇಜ್ ಇರುವಾಗ ಮೆಕನೈಸೇಷನ್ ಮಾಡುವುದು ಯಾವತ್ತೂ ಉತ್ತಮ. ವರ್ಲ್ಡ್ ಓವರ್ ಮೆಕನೈಸೇಷನ್ ಯಾಕೆ ಮಾಡ್ತಾರಂದ್ರೆ ಹೇಳಿದರೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗಲಿಕ್ಕೆ, ಎಫಿಷಿಯನ್ಸಿ ಇಂಪ್ರೂವ್ ಆಗಲಿಕ್ಕೆ ಮತ್ತು ಅದರಿಂದಾಗಿ ಲೇಬರ್ ಡಿಪೆಂಡೆನ್ಸ್ ಕಡಿಮೆ ಮಾಡಲಿಕ್ಕೋಸ್ಕರ ಮೆಷಿನರಿಯನ್ನು ಯೂಸ್ ಮಾಡ್ತಾರೆ. ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ, ಹೊಸ ಇನ್ನೋವೇಟಿವ್ ಮೆಷಿನರಿ ನಮಗೆ ತಯಾರಾಗಿ ಬರ್ತಾ ಇದೆ. ಈ ಒಂದು ಈ ಕಾರ್ಯಕ್ರಮ ಎಲ್ಲಿ ನಾವು ಹೊಸ ಒಂದು ಮೆಷಿನರಿ ತಮ್ಮ ಮುಂದೆ ಇಡ್ತಾ ಇದ್ದೇವೋ ಅಲ್ಲಿ ನಾನು ಇವತ್ತು ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ JCB ಇಂಡಿಯಾದವರಿಗೆ ನಾನು ಹಾರ್ದಿಕ ಶುಭಾಶಯಗಳು ಹೇಳ್ತೇನೆ. ಅದೇ ರೀತಿ ಇಲ್ಲಿ ಬಂದರೆ ಎಲ್ಲ ಗ್ರಾಹಕರಿಗೆ
ನಿಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲಿಕ್ಕೆ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. Thank you, Revankar sir, for your valuable insights. ಬಂದಿರೋದಕ್ಕೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ರಿಕ್ವೆಸ್ಟ್ ಏನಂದರೆ, ಸೊ ದಯವಿಟ್ಟು ಎಲ್ಲ ಮಿಷಿನ್ಸ್ನ ಟಚ್ ಆ್ಯಂಡ್ ಫೀಲ್ ಮಾಡಿ. ಸೊ ಮಿನಿ ಎಕ್ಸ್ಕವೇಟರ್ ಕಂಪ್ಲೀಟ್ ರೇಂಜ್ ಇದೆ. ಸೊ 31, 30J ಆ್ಯಂಡ್ 81 JCB 81 ಇದೆ, 50J, ಸೊ 36, 35J. ಹಾಗೆ ಅದೇ ಥರ ನಮಗೆ ಆಕ್ಸೆಸ್ ಪ್ಲಾಟ್ಫಾರ್ಮ್ ಇದೆ, ಹಾಗೆ ಜೆನ್ಸೆಟ್ಗಳು ಸಹ ಸೊ ಡಿಸ್ಪ್ಲೇಯಲ್ಲಿದೆ. ಸೊ ರಿಕ್ವೆಸ್ಟಿಂಗ್ ಎಲ್ಲ ನಮ್ಮ ಕಸ್ಟಮರ್ಸ್ಗೆ ಟಚ್ ಆ್ಯಂಡ್ ಫೀಲ್ ಮಾಡಿ. ನಿಮಗೆ ಹೆಚ್ಚಿನ ಮಾಹಿತಿ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಸೊ ನಮ್ಮ ಎಲ್ಲ ಸಿಬ್ಬಂದಿ, ಅದ್ವೈತ್ ಸಿಬ್ಬಂದಿಯವರು ಇದ್ದಾರೆ, ನಮ್ಮ ಸೇಲ್ಸ್ ಸರ್ವಿಸ್ ಎಲ್ಲರೂ ಇದ್ದಾರೆ. ಸೊ ನಿಮಗೆ ಯಾವುದೇ ಥರದ ಮಾಹಿತಿ ಬೇಕು ಅಂದರೂ ನಾವು ನಿಮಗೆ ಸಹಾಯ ಮಾಡ್ತೀವಿ. ಮಿನಿ ಎಕ್ಸ್ಕವೇಟರ್ ಸೊ 30J ಒಂದು ಮುಖ್ಯ ವಿಶೇಷ ಏನಂತಂದ್ರೆ, ಸೊ ಇದು 0 ಟೈಲ್ ಸ್ವಿಂಗ್. ಸೊ ಈ 0 ಟೈಲ್ ಸ್ವಿಂಗ್ ಇರೋದ್ರಿಂದ ಸೊ ನಮ್ಗೆ ಎಲ್ಲೇ ಒಂದು ಕಂಜೆಸ್ಟೆಡ್ ಆಗಿ ಇಕ್ಕಟ್ಟಿನ ಜಾಗಗಳಲ್ಲಿ ನಮ್ಮ ಈ ಅರ್ಕನೆಟ್ ಅಡಿಕೆ ಗಿಡ ಪ್ಲಾಂಟೇಶನ್ ಅಲ್ಲಿ ಸೊ ನಿಮಗೆ ತುಂಬಾ ಈ 6 ಅಡಿ 9 ಅಡಿ ಪ್ಲಾಂಟೇಶನ್ ಅಲ್ಲಿ ಇರುತ್ತೆ. ಸೊ ಆ ಒಂದು ಪ್ಲಾಂಟೇಶನ್ ಅಲ್ಲಿ ಅಡಿಕೆ ಗಿಡದಲ್ಲಿ ತುಂಬಾ ನಮಗೆ ಯೂಸ್ ಆಗುತ್ತೆ ಈ ಮಿಷಿನ್. ಸೊ ಇದರಲ್ಲಿ ನಿಮಗೆ 9 ಅಡಿ ಡಿಗಿಂಗ್ ಡೆಪ್ತ್ ಬರುತ್ತೆ. ಅದ್ರ ಜೊತೆ ಹೈಯೆಸ್ಟ್ ನಮಗೆ ಡಿಗಿಂಗ್ ಫೋರ್ಸ್ ನಮ್ಮ ಇಂಡಸ್ಟ್ರಿಯಲ್ಲೇನೆ ಹೈಯೆಸ್ಟ್ ಡಿಗಿಂಗ್ ಫೋರ್ಸು ಮತ್ತೆ ಅಷ್ಟು ಪವರ್. ಸೊ ಇದರಲ್ಲಿ ನಮಗೆ ಆರ್ಟ್ ಅಂತಂದ್ರೆ ಹೈಡ್ರೋಲಿಕ್ ಪವರ್. ಸೊ ಹೈಡ್ರೋಲಿಕ್ನ ನಾವು 76 LPM ಇದೆ. ಸೊ ಹೈಯೆಸ್ಟ್ ಇಂಡಸ್ಟ್ರಿ ನಾವು ಕೊಡ್ತಾ ಇದ್ದೀವಿ. ಸೊ ಅದೇ ಥರ ಇದು ನಮಗೆ ಪ್ಲಾಂಟೇಶನ್ ವರ್ಕ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ಥರ 35J. ಸೊ ಇದರಲ್ಲಿ ನಾವು ನಿಮಗೆ ವಿಶೇಷ ಏನಂದ್ರೆ ಆಪರೇಟರ್ಗೆ ತುಂಬಾ ಅನುಕೂಲ ಆಗೋ ಥರ ಸೊ ಏರ್ ಕುಷನಿಂಗ್ ಸೀಟ್ ಆಗಿ ಚಾರ್ಜಿಂಗ್ ಪಾಯಿಂಟ್ ಇದೆ ಅಂತಂದ್ರೆ ಸೊ ಆರ್ಮ್ ರೆಸ್ಟ್ ಇಂದ ಹಿಡಿದು ಎಲ್ಲಾನು ನಾವು ಒಂದು ಕನ್ಸಿಡರೇಷನ್ ಮಾಡಿಕೊಂಡು ಆಪರೇಟರ್ ನಿಮಗೆ ಎಫರ್ಟ್ ಇಲ್ಲದೆ ಟಯರ್ಡ್ ಇಲ್ಲದೆ ಕೆಲಸ ಮಾಡಿದ್ರೆ ಸೊ ಅವರು ಹೆಚ್ಚಿಗೆ ನಾವು ಕೆಲಸ ಮಾಡ್ಬೋದು. ಸೊ ಹಂಗಾಗಿ ಸೊ ನಿಮಗೆ ಆಪರೇಷನ್ ಎಕ್ಸ್ಪೀರಿಯನ್ಸ್ ಆಗಲಿ, ಸೊ ಆಪರೇಟರ್ ಹೇಗೆ ನಾವು ಕೆಲಸ ಮಾಡ್ತಾರೆ ಸೊ ಅದೇ ಥರ ನಿಮ್ಗೆ ಅನ್ನೋದು ಒಂದು ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇದು ಸಹ ನಮಗೆ 5 ಅಡಿ ಬರುತ್ತೆ ಬಿಡ್ತಾ. ಸೊ 35J JCB 81 ಇಕೋ ಮಿಷಿನ್ ಹೊಸದಾಗಿ ಲಾಂಚ್ ಮಾಡಿದ್ದೇವೆ. ಸೊ ಇದು ಹೈ ಪ್ರೊಡಕ್ಟಿವಿಟಿ, ಹೈ ಫ್ಯೂಲ್ ಎಫಿಷಿಯನ್ಸಿ ಮಿಷಿನ್. ಏನಿದ್ರೆ ಇದರಲ್ಲಿ 3 ವರ್ಕಿಂಗ್ ಮೋಡ್ಸ್ ಇದೆ. ಸೊ 15% ಫ್ಯೂಲ್ ಕನ್ಸಂಪ್ಷನ್ ಪ್ರೀವಿಯಸ್ ಮಾಡೆಲ್ ಕಂಪೇರ್ ಮಾಡಿದ್ರೆ ತುಂಬ ಉತ್ತಮವಾಗಿದೆ. ಸೊ ಇದರಲ್ಲಿ ಮೇನ್ ಫೀಚರ್ಸ್ ಏನಿದೆ ನಿಮಗೆ ಬಕೆಟು ಈಗ ನ್ಯೂಲಿ ಡಿಸೈನ್ 0.35 ಸ್ಟ್ಯಾಂಡರ್ಡ್ ಬಕೆಟ್ ಇದೆ. ಸೊ ಅದೇ ರೀತಿ ಡಿಪ್ಪರ್ ಬಂದ್ಬಿಟ್ಟು ನಮ್ಮದು 1.74 ಮೀಟರ್ ಹೆವಿ ಡ್ಯೂಟಿ ಡಿಪ್ಪರ್, ಹಾಗೂ ಬೂಮ್ ನಿಮಗೆ 3.7 ಮೀಟರ್ ಹೆವಿ ಡ್ಯೂಟಿ ಬರುತ್ತೆ. ಸೊ ಇದರಲ್ಲಿ ಟೋಟಲ್ ನಿಮಗೆ ಇಂಡಸ್ಟ್ರಿ ವಾಲ್ಯೂಮ್ ಕಂಪೇರ್ ಮಾಡಿದ್ರೆ ನಮ್ಮದು ಡಿಗ್ಗಿಂಗ್ ಡೆಪ್ತ್ ಬಂದ್ಬಿಟ್ಟು 4.1 ಮೀಟರ್ವರೆಗೆ ಬರುತ್ತೆ. ಸೊ ನಿಮ್ಮದು ಇದರಲ್ಲಿ ಈಗ ಡೋಸರ್ ಬ್ಲೇಡು ಏನಾಗಿದೆ, ನಾವು ಫೀಚರ್ಸ್ ಏನು ಮಾಡಿದ್ದೇವೆ ಅಂದರೆ
ಹೈಡ್ರಾಲಿಕ್ ಪಂಪಿಂದ ಇದು ಹೈಡ್ರಾಲಿಕ್ ಪಂಪಿಂದ ಡೈರೆಕ್ಟಾಗಿ ನಾವು ಸಿಲಿಂಡ್ರಿಗೆ ಹೈಡ್ರಾಲಿಕ್ ಫ್ಲೋ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಡೋಸರ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮಗೆ ಈ ಸೆಲ್ಫ್ ಲೋಡಿಂಗು ಅನ್ಲೋಡಿಂಗು ಟಿಪ್ಪರಲ್ಲಿ ತುಂಬ ಫಾಸ್ಟ್ ಆಗಿದೆ. ಸೊ ಅದೇ ರೀತಿ ನಮ್ಮದು ಅಂಡರ್ ಕ್ಯಾರೇಜ್ ಟ್ರ್ಯಾಕ್ ಬಂದುಬಿಟ್ಟು 450 ಟ್ರ್ಯಾಕ್ ಇರ್ತಾಗುತ್ತೆ. ಸೊ ಅದೇ ರೀತಿ ನಿಮಗೆ ಸೇಫ್ಟಿಯಾಗಿ ಕವರ್ಸ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ವರ್ಕಿಂಗ್ ಕಂಡೀಷನಲ್ಲಿ ಈಸಿಲಿ ನೀವು ಕೆಲಸ ಮಾಡ್ಬೋದು, ವಿದೌಟ್ ಡಿಫಿಕಲ್ಟಿಯಲ್ಲಿ ಕೆಲಸ ಮಾಡ್ಬೋದು. ಇದರಲ್ಲಿ ನಿಮಗೆ ಸೇಫ್ಟಿ ಸಿಸ್ಟಮ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಟೋಲ್ ಸಿಸ್ಟಮ್ ಇದೆ. ಅದೇ ರೀತಿ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಇದೆ. ನೀವು ಮೊದಲೆಲ್ಲ ಅನಲಾಗ್ ಇತ್ತು, ಈಗ ಡಿಜಿಟಲ್ ಡಿಸ್ಪ್ಲೇ ಇದೆ. ಸೊ ನಿಮಗೆ ಎಲ್ಲ ನಿಮಗೆ ಮೆಸೇಜಸ್ ಎಲ್ಲ ಟೆಕ್ಸ್ಟ್ ರೂಪದಲ್ಲಿ ಕಾಣಿಸುತ್ತೆ. ಸೊ ಅದೇ ರೀತಿ ವಿಸಿಬಿಲಿಟಿನೂ ಚೆನ್ನಾಗಿದೆ. ಸೊ ಇಲ್ಲಿ ರೈಟ್ ಸೈಡ್ ನಿಮಗೆ ವಿಸಿಬಿಲಿಟಿ ಚೆನ್ನಾಗಿದೆ, ಹ್ಯಾಚ್ ಇದೆ ಮೇಲೆ. ಸೊ ಈಸಿಲಿ ಆಪ್ರೇಟ್ರು ತುಂಬ ಈಸಿಯಾಗಿ ಕೆಲಸ ಮಾಡ್ಬೋದು. ಆಮೇಲೆ ನಿಮಗೆ ಪಂಪ್ ಬಂದ್ಬಿಟ್ಟು ಹೈಡ್ರಾಲಿಕ್ ಪಂಪ್ ಬಂದ್ಬಿಟ್ಟು ನಿಮಗೆ ಥ್ರೂ ಜಪಾನ್ ಟೆಕ್ನಾಲಜಿ. ಸೊ ಕವಾಸಾಕಿ ಹೈಡ್ರಾಲಿಕ್ ಪಂಪ್ ಬಂದ್ಬಿಟ್ಟು, ಆಮೇಲೆ ಕಂಟ್ರೋಲ್ ವಾಲ್ ಬಂದ್ಬಿಟ್ಟು ಹಾಸ್ಕೋ ಅಂತ. ಸೊ ಅದರಲ್ಲಿ ನಿಮಗೆ ಲೋಡ್ ಸೆನ್ಸಿಂಗ್ ವಾಲ್ ಬರ್ತಿತ್ತು, ಕಂಟ್ರೋಲ್ ವಾಲ್. ಸೊ ನಿಮ್ಗೆ ಎಷ್ಟು ಫ್ಲೋ ಬೇಕೋ ಅಷ್ಟೇ ನಿಮಗೆ ಲೋಡ್ ತಗೊಂಡು ಕೆಲಸ ಮಾಡ್ಬೋದು. ಹಾಗಾಗಿ ನಿಮಗೆ ಈ ಫ್ಯೂಲ್ ಎಫಿಷಿಯನ್ಸಿ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಿಮಗೆ ನೀವು ಇಕೋ ಇದರಲ್ಲಿ ಆಲ್ಮೋಸ್ಟ್ ನೀವು 1.5 lakhsವರೆಗೆ ಪರ್ ಇಯರ್ ನೀವು ಸೇವ್ ಮಾಡ್ತೀರಾ ಫ್ಯೂಲ್ ಸೇವಿಂಗ್ಸ್. ಮತ್ತು ನಿಮಗೆ ಈ LED ಲೈಟ್ಸ್ ಇದೆ. ಮೊದಲು ಓಲ್ಡ್ ಪ್ರೀವಿಯಸ್ ಮಾಡಲಲ್ಲಿ ಇರಲಿಲ್ಲ, ಈಗ LED ಲೈಟ್ಸ್ ಎಲ್ಲ ಇದೆ. ಸೊ ನಾವು ಜನರಲ್ ಆಗಿ ಸಮರೈಸ್ ಮಾಡೋದಾದರೆ ನಿಮಗೆ ಈ ಮಿಷಿನು ಹೈ ಪ್ರೊಡಕ್ಟಿವಿಟಿ ಮಿಷಿನು, ಫ್ಯೂಲ್ ಎಫಿಷಿಯೆಂಟ್ ಮಿಷಿನು, ಮತ್ತು ರಿಲಯಬಲ್ ಮಿಷಿನು, ಮತ್ತು ನಿಮಗೆ ಆಪರೇಟರ್ ಕಂಫರ್ಟ್ ಮಿಷಿನ್. ಸೊ ನಮ್ಮ ರಾಮನಾರಾಯಣ್ ಸರ್ ಇದ್ದಾರೆ, ಅವರು ಮಾತಾಡೋದಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ವಿಜಯ್. ಎಲ್ಲರಿಗೂ ಪರ್ಫಾರ್ಮೆನ್ಸ್ ಜಾಸ್ತಿ ಸೇವಿಂಗ್ಸ್ with 3 working modes and the addition of new features like auto idle, high idle engine shutdown, we can save up to 15% fuel, which in turns will save your 1 lakh rupees in a year. So this is a very good saving for us. In this machine we have added many new features. The operator cabin is very comfortable, visibility is excellent, and we have a very excellent control in this. This machine is coming with the digital display. You can see all your important messages there, the informations, the machine alerts will also come there. This machine is also coming with 3 working modes. So you can have the fuel saving as per your applications. Also for rock breaker, there is a separate mode. This machine is also coming with 2-speed travel motor, 3.5 to 5.5. And the most important one, this machine is also having the highest flow in the range of this machine, 140 LPM. Means your machine will work very smoothly and very fast. Overall, the machine is satisfying customers. We have already given more than 5 machines in the market. And we request you, everyone present, please if you have any inquiries, contact our. ಅದೇ ಥರ ಎನಿ ಹಾರ್ಡ್ ವರ್ಕ್ ಏನಾದ್ರು ನಿಮಗೆ ಗಟ್ಟಿ ಮಣ್ಣಿದ್ದು ಇಲ್ಲ ಕಲ್ಲು ಆ ಥರ ಏನಾದ್ರು ಇದ್ದಾಗ ಆ ಥರ ಅಪ್ಲಿಕೇಶನ್ಗಳಿಗೆ ನಿಮಗೆ ತುಂಬ ಯೂಸ್ಫುಲ್ ಮಿಷಿನ್ ಇದು. ಹೆವಿ ಡ್ಯೂಟಿಗೆ ನಮಗೆ ಟ್ರ್ಯಾಕ್ ವಿಡ್ತ್ ಆಗಲಿ, ಸೊ 300 mm ಟ್ರ್ಯಾಕ್ ವಿಡ್ತ್ ಬರುತ್ತೆ. ಸೊ ಹೆವಿ ಡ್ಯೂಟಿ 4 ರೋಲರ್ ಬರುತ್ತೆ. ಸೊ ಅದೇ ಥರ ನಮಗೆ ಆಪ್ರೇಟರ್ ಕಂಫರ್ಟು ಕ್ಯಾಬಿನಲ್ಲಿ ಎಲ್ಲನೂ ಜಾಯ್ಸ್ಟಿಕ್ ಆಪ್ರೇಷನ್. ಇವನ್ ಆಫ್ಸೆಟ್ ಏನಿದೆ, ಬೂಮ್ ಆಫ್ಸೆಟ್ ಸಹ ನಾವು ಲಿವರಲ್ಲೇ ಜಾಯ್ಸ್ಟಿಕ್ಕಲ್ಲೇ ಆಪ್ರೇಷನ್ ಮಾಡ್ಕೋಬೋದು. ಸೊ ಲೆಗ್ ಆಪ್ರೇಷನ್ ಇಲ್ಲ ಇದರಲ್ಲಿ. ಸೊ ನಮ್ಗೆ ಯಾವುದೇ ಥರದ ಏನು ಮಿಷಿನ್ ಇನ್ಫಾರ್ಮೇಷನ್ ಇಲ್ಲ, ಎರರ್ಸ್ ಏನಾದ್ರೆ ಎಲ್ಲನೂ ನಮಗೆ ಡಿಸ್ಪ್ಲೇಯಲ್ಲೇ ಬರುತ್ತೆ. ಸೊ ಅದೇ ಥರ 36, ಸೊ ಇದು ಹೊಸ ಮಿಷಿನ್. ಸೊ 36R ಇದು ಒಂದು ರೆಡ್ಯೂಸ್ ಸ್ಟೈಲ್ ಸ್ವಿಂಗ್. ಸೊ ರೆಡ್ಯೂಸ್ ಸ್ಟೈಲ್ ಸ್ವಿಂಗ್ ಅಂತಂದ್ರೆ ಸೊ ನಮ್ಗೆ 2 ಬಾಡಿ ಏನ್ ಬರುತ್ತೆ ಚೈನಿಂದ ಸ್ವಲ್ಪ ಹೊರಗಡೆ ಬರುತ್ತೆ ಅಷ್ಟೇ. ಸೊ ಇದು ತಹ ನಮಗೆ ಹೈ ಪ್ರೊಡಕ್ಟಿವಿಟಿ ಮಿಷಿನ್. ಸೊ ನಮ್ಗೇನಾದ್ರು ಹೆವಿ ವರ್ಕ್ ಲೋಡಿಂಗ್, ಟ್ರ್ಯಾಕ್ಟರ್ ಲೋಡಿಂಗ್ ಆ ಥರ ಏನಾದ್ರು ಇದ್ದಾಗ
ಸೊ ಆ ಅಪ್ಲಿಕೇಶನ್ಸ್ಗಳಿಗೆಲ್ಲ ನಮಗೆ ಇದು ಒಳ್ಳೆ ಮಿಷಿನ್. ಸೊ ಇದರಲ್ಲೂ ನಮಗೆ ಬರೀ 5 ಫೀಟ್ ಮಾತ್ರ, 5 ಫೀಟ್ 1 ಇಂಚ್ ಮಾತ್ರ ನಮಗೆ ವಿಡ್ತ್ ಬರುತ್ತೆ. ಈಸಿ ನಿಮಗೆ ಲೋಡಿಂಗು ಯಾವ್ದಾದ್ರು ಚಿಕ್ಕ ಟ್ರಕ್ಗಳೆಲ್ಲ ಆದರೆ ನಮಗೆ ಈ ಟ್ರಾನ್ಸ್ಪೋರ್ಟೇಷನ್ ಸಹ ತುಂಬ ಈಸಿ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಡೋಸರ್ ಬ್ಲೇಡು ಸಹ ನಮಗೆ ಡಿಸ್ಟೆನ್ಸ್ ಟ್ರ್ಯಾಕ್ಗೆ ಮತ್ತು ಡೋಸರ್ ಬ್ಲೇಡ್ಗೆ ಸ್ವಲ್ಪ ಡಿಸ್ಟೆನ್ಸ್ ನಮಗೆ ಮೇಂಟೈನ್ ಮಾಡಿರೋದ್ರಿಂದ ನಮಗೆ ಸೊ ನಮಗೆ ಸ್ಟೆಬಿಲಿಟಿ ಮಿಷಿನ್ಸ್ ಸಹ ನಮಗೆ ಚೆನ್ನಾಗಿ ಬರುತ್ತೆ. ಅದೇ ಥರ ಲೋಡಿಂಗ್ ಅನ್ಲೋಡಿಂಗ್ ಟೈಮಲ್ಲಿ ಸಹ ನಿಮಗೆ ಮಿಷಿನ್ ಸ್ಟೆಬಿಲಿಟಿ ಅನ್ನೋದು ಚೆನ್ನಾಗಿರುತ್ತೆ. ಸೊ ಅದೇ ಥರ ನಮಗೆ ಕ್ಯಾಬಿನು ಸಹ ನಮಗೆ ಎಲ್ಲಾನು ಮೇಂಟೈನ್ ಮಾಡಿ. ಇದರಲ್ಲಿ ನಮಗೆ ಪರ್ಕಿನ್ಸ್ ಇಂಜಿನ್ ಬಾಬು ಸರ್ ಇದ್ದಾರೆ, ಅವರು ಸಹ ಜನ ಹಾಗೂ ಪುತ್ತೂರಿನ ನಮ್ಮ ಗ್ರಾಹಕರು ಎಲ್ಲರೂ ಸಹಕಾರ ಮಾಡಿದ್ದೀರಾ. ಬಹಳ ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದೊಂದು ಔತಣಕೂಟವನ್ನು ಏರ್ಪಡಿಸ್ತೀವಿ. ತಾವೆಲ್ಲರೂ ಸಹೃದಯದಿಂದ ಔತಣಕೂಟವನ್ನು ಸ್ವೀಕಾರ ಮಾಡಬೇಕು.